ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಓದಿದ್ದು 10ನೇ ತರಗತಿಯಾದ್ರೂ ಆಲದ ಮರದಂತೆ ಬೆಳೆದಿದ್ರು. ಆಲದ ಮರದ ರೀತಿಯಾಗಿನೇ ಸಾವಿರಾರು ಜನರಿಗೆ ನೆರಳಾಗಿದ್ದರು. ದಾವಣಗೆರೆಯಲ್ಲಿ ಸಣ್ಣದಾಗಿ ಅಕ್ಕಿ ವ್ಯಾಪಾರ ಆರಂಭ ಮಾಡಿದ್ದ ಶಾಮನೂರು ಶಿವಶಂಕರಪ್ಪ ನಂತರ ಕೋಟಿ ಕೋಟಿ ಮೌಲ್ಯದ ಸಾಮ್ರಾಜ್ಯ ಕಟ್ಟಿದಂತ ಕಥೆ ಇದೆಯಲ್ಲ, ಇದು ಬಹಳ ರೋಚಕವಾಗಿದೆ. ಕೊನೆ ತನಕನೂ ಅವ್ರಿಗೆ ಮರೆಯಕ್ ಸಾಧ್ಯನೇ ಇಲ್ಲ ಸರ್. ನಾವು ನಗರಸಭೆಯಿಂದ ದೆಹಲಿವರೆಗೂ ರಾಜಕೀಯ ಹೆಜ್ಜೆ, ಕಾನ್ವೆಂಟ್ನಿಂದ ಮೆಡಿಕಲ್ ಕಾಲೇಜ್ವರೆಗೂ ಶಿಕ್ಷಣ ಸಂಸ್ಥೆ, ಅಕ್ಕಿ ವ್ಯಾಪಾರಿಯ ಬದುಕಿನ ಪಯಣವೇ ರೋಚಕ. ಶಾಮನೂರು ಹುಟ್ಟಿದ್ದು ಮಧ್ಯಮ ಕುಟುಂಬದಲ್ಲಿ, ಆದರೆ ತಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಮಧ್ಯ ಕರ್ನಾಟಕದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ದಾವಣಗೆರೆಯ ಗಲ್ಲಿಯಲ್ಲಿ ಅಕ್ಕಿ ವ್ಯಾಪಾರ ಮಾಡ್ತಿದ್ದ ಶಾಮನೂರು ಹೆಮ್ಮರವಾಗಿ ಬೆಳೆದ್ರು. ಅವರ ಸಾಮ್ರಾಜ್ಯ ಹೇಗಿತ್ತು, ಅವರ ರಾಜಕೀಯ ಬದುಕು ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. SS 1969ರಲ್ಲಿ ದಾವಣಗೆರೆ ನಗರಸಭೆ ಸದಸ್ಯರಾಗಿದ್ರು. 1972ರಲ್ಲಿ ದಾವಣಗೆರೆ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. 1978ರಲ್ಲಿ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. 1980ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದ ಶಾಮನೂರು 1994ರಲ್ಲಿ ದಾವಣಗೆರೆಯಿಂದ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ರು. 2013ರಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ತೋಟಗಾರಿಕೆ ಸಚಿವರಾಗಿದ್ರು. ರಾಜಕೀಯದಲ್ಲಿ ಹೀಗೆ ಮೇರು ಪರ್ವತವಾಗಿ ಬೆಳೆದಿದ್ದ ಶಾಮನೂರು ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಬಳ್ಳಾರಿ, ಶಿವಮೊಗ್ಗ ಭಾಗದ ಜನರಿಗೆ ಅನುಕೂಲವಾಗುವಂತೆ ದಾವಣಗೆರೆಯಲ್ಲಿ 100 ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು. ದಾವಣಗೆರೆ ಇಂದು ಭಾರತದ ಭೂಪಟದಲ್ಲಿ ಗುರುತಿಸಿಕೊಳ್ಳಲು ಇವರ ಪಾತ್ರ ಕೂಡ ದೊಡ್ಡದಿದೆ. ನಾನು ಓದಿರೋದೆಲ್ಲ ಅವ್ರ ಸಂಸ್ಥೆಯಲ್ಲೇ. ನಮ್ಮ ದಾವಣಗೆರೆ ರಾಜ ಅವರು ಕಳ್ಕೊಂಡಿದೀವಿ. ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ತುಂಬಾ ಬೇಜಾರಾಗ್ತಿದೆ. ಅಂದ್ರೆ ದಾವಣಗೆರೆ ಕಿಂಗ್ ಅಂತಾನೆ ಅವರು. ನಾನ್ ಫಸ್ಟ್ ಬಿಗಿನಿಂಗ್ ಅಲ್ಲಿ ಇಂಡಸ್ಟ್ರಿಗೆ ಹೋದಾಗ್ಲೂ ಎಲ್ಲಿಂದ ನೀವು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪ ಊರ ಅಂತ, ಅಂದ್ರೆ ಒಬ್ಬ ವ್ಯಕ್ತಿ ಜೊತೆಗೆ ಆ ಊರಿನ ನಂಟು, ಅಂದ್ರೆ ಹೆಸರು ಹೇಳ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಪ್ರಭಾವ ಬೀರಿರ್ತಾರೆ ಈ ಊರಿನ ಮೇಲೆ ಅಂತ. ಇವತ್ತು ದಾವಣಗೆರೆನ ನಾವು ಎಜುಕೇಶನಲ್ ಹಬ್ ಅಂತೀವಿ, ಅದಕ್ಕೆ ಮುಖ್ಯ ಕಾರಣ ಅಪ್ಪಾಜಿ ಅಂತ ಹೇಳ್ಬೋದು. ಹೀಗೆ 100 ಸಂಸ್ಥೆ ಕಟ್ಟಿದ್ದ ಶಾಮನೂರು ಸಾವಿರಾರು ಜನರಿಗೆ ಉದ್ಯೋಗದಾತರಾಗಿದ್ರು. ಹೀಗಾಗಿಯೇ ಇಂದು ಅಂತಿಮ ದರ್ಶನ ಪಡೆದ ಸಿಬ್ಬಂದಿ ಪಾರ್ಥಿವ ಶರೀರದ ಮುಂದೆ ಕಣ್ಣೀರಾಗಿದ್ರು. ಒಂದೇನೇ ಸಣ್ಣದು ತೊಂದರೆ ಇದ್ರೆ ಅವ್ರ ಹತ್ರನೇ ಬಂದು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ ಸರ್. ಎಲ್ಲದಕ್ಕೂ ಬಂದು ಸರ್ ಹತ್ರನೇ ಸಾಹೇಬ್ರ ಹತ್ರನೇ ಕೇಳ್ಕೊಂಡು ನಮಗೆ ಹೆಲ್ಪ್ ಮಾಡಾರ ಸರ್ ಪ್ರತಿ ಒಂದಕ್ಕೂ ಸರ್. ಪ್ರತಿ ಒಂದಕ್ಕೂ ನಮಗೆ ಹೆಲ್ಪ್ ಆಗಿದ್ದಾರೆ ಸರ್. ಮಿರ್ಚಿ ಮಂಡಕ್ಕಿ ಅಂದ್ರೆ ಪಂಚಪ್ರಾಣ. ದಾವಣಗೆರೆ ಅಂದ್ರೆ ಮೊದಲು ನೆನಪಾಗೋದೇ ಬೆಣ್ಣೆ ದೋಸೆ. ಅದರ ಜೊತೆ ಮಿರ್ಚಿ ಮಂಡಕ್ಕಿ ಕೂಡ ಅಷ್ಟೇ ಫೇಮಸ್ಸು. ಶಿವಶಂಕರಪ್ಪ ಅವರಿಗೂ ಮಿರ್ಚಿ ಅಂದ್ರೆ ಪಂಚಪ್ರಾಣ. ವೈದ್ಯರು ಅದರಿಂದ ದೂರ ಇರಿ ಅಂತ ಹೇಳಿದ್ರು, ಕದ್ದು ಮುಚ್ಚಿ ಮಿರ್ಚಿ ತಿಂತಾ ಇದ್ರಂತೆ. ಕೊನೆ ತನಕನೂ ಅವ್ರಿಗೆ ಮರೆಯಕ್ ಸಾಧ್ಯನೇ ಇಲ್ಲ ಸರ್. ನಾವು ಅಂತರು ಮತ್ತೆ ಹುಟ್ಟಕ್ಕೂ ಇಲ್ಲ ಸರ್, ಮತ್ತೆ ಬೆಳಗೂ ಇಲ್ಲ ಸರ್. ಹೀಗೆ ರಾಜಕೀಯ, ಉದ್ಯಮ, ಶಿಕ್ಷಣ ಕ್ಷೇತ್ರ ಅಂತ ಎಲ್ಲ ವಿಭಾಗಕ್ಕೂ ಕಾಲಿಟ್ಟು ಸಾಧಿಸಿದ ಶಾಮನೂರು ತಮ್ಮ ಸಾಧನೆ ಉಳಿಸಿ ಇಂದು ಮರೆಯಾಗಿದ್ದಾರೆ. ಅಣ್ಣಪ್ಪ ಬಾರ್ಕಿ ಜೊತೆ ಬಸವರಾಜ ಮುದನೂರ್, TV9 ದಾವಣಗೆರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH